ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನೇನೇ ಮಾಡಿದ್ರು ಅದನ್ನ ಸರಿಯಾಗೇ ಮಾಡಿದ್ದೀಯ. ಅದಕ್ಕೆ ನಿನ್ನ ಅತ್ತೇನೆ ಸಾಕ್ಷಿ. ರಾಯರೇ, ನಾನು ಏನೇ ಮಾಡಿದ್ರು ನೀವು ಅತ್ತೆ ಚಿಕ್ಕತ್ತೆ ಯಾವಾಗಲೂ ನನ್ನ ಬೆನ್ನಿಗೆ ನಿಲ್ತಿದ್ರಿ. ಅದು ಯಾವ ಜನ್ಮದಲ್ಲಿ ಅದು ಏನು ಪುಣ್ಯ ಮಾಡಿದ್ನೋ ಈ ಜನ್ಮದಲ್ಲಿ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ. ಇದರಲ್ಲಿ ನಮ್ಮ ಹೆಚ್ಚುಗಾರಿಕೆ ಏನೂ ಇಲ್ಲಮ್ಮ ಸತ್ಯ. ನೀನು ಹೇಗೆ ನಡ್ಕೊಳ್ತೀಯೋ ನಾವು ಹಾಗೇನೆ ಅಷ್ಟೇ. ಅದು ಬಿಡು, ನಿನ್ನ ಮನಸ್ಸಿನಲ್ಲಿ ಯಾವುದೇ ಗಿಲ್ಟ್ ಇಟ್ಕೋಬೇಡ. ಅದರ ಅಗತ್ಯನೂ ಇಲ್ಲಮ್ಮ. ಸಮಾಜದಲ್ಲಿ ನಡೀತಿರೋ ದೌರ್ಜನ್ಯಕ್ಕೆ ನಿನ್ನ ನಡೆ ಒಂದು ಮಾದರಿ ಕಣಮ್ಮ. ಕೆಟ್ಟ ಕೆಲಸ ಮಾಡೋರ್ಗೆ ಎದೆನ ಗಡ 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 ಅಂತ ನಡಗಿಸಿದ್ದೀಯ. ನಾವು ಸದಾ ನಿಮ್ಮ ಜೊತೆಯಲ್ಲಿ ಇರ್ತೀವಿ, ನೀನೇನು ಹೆದರ್ಕೋಬೇಡ. ಹೇ ಹುಡುಗಿ, ನಿಮ್ಮ ಮಾವ ಏನು ಹೇಳಿದ್ರು ಅರ್ಥ ಆಯ್ತಲ್ವಾ? ಹೋಗು, ಫ್ರೆಶ್ ಆಗು. ಬಿಡಿ ಸರ್, ಅದನ್ನ ಅವಳ ಮೇಲೆ ಸಿಟ್ಟಿಂದ ನಿಮ್ ಕೈ ಸುಟ್ಕೋತಿದ್ದೀರಲ್ಲ. ಸರ್ ಅಲ್ರಿ, ನನ್ನ ಮಗನ್ನ ಬೀದಿಲಿ ನಾಯಿ ಹೊಡೆದು ಸಾಯಿಸ್ಬಿಟ್ಲಂದ್ರೆ ಅವಳಿಗೂ ಇದೇ ಗತಿ ಬರಬೇಕು. ಇದು ಪ್ಲಾನ್ಡ್ ಎನ್ಕೌಂಟರ್ ಅಂತ ಪ್ರೂವ್ ಆಗ್ಬೇಕು. ಅಲ್ಲಿವರೆಗೂ ನನ್ನ ಸಮಾಧಾನ ಇಲ್ಲ, ಏನಾದ್ರೂ ಮಾಡ್ರಿ. ಈಗ ಪರಿಸ್ಥಿತಿ ನಮ್ಮ ಕೈ ಮೀರಿ ಹೋಗ್ಬಿಟ್ಟು ನಾವೀಗ ಏನಾಗಿದೆಯೋ ಅದಕ್ಕೆ ಅಡ್ಜಸ್ಟ್ ಆಗ್ಲೇಬೇಕು. ಅಣ್ಣ, ಆ ಇನ್ಸ್ಪೆಕ್ಟರ್ ಈಗ ಮಾಡಬಾರ್ದಾಗಿತ್ತು ಅಣ್ಣ. ಆದ್ರೆ ಈಗ ಘಟನೆ ನಡೆದೋಗಿದೆ. ದಯವಿಟ್ಟು ನಿಮ್ಮ ಮನ್ಸಿಗೆ ತಗೋಬೇಡಿ ಅಣ್ಣ. ಮನ್ಸಿಗೆ ತಗೊಳ್ದೆ ಇನ್ನೇನೋ ಮಾಡ್ಲಿ, ಏನೋ ಮಾಡ್ಲಿ, ನಾನು ಸತ್ತಿರೋನು ನನ್ನ ಮಗ ಕೊಡು. ನನ್ನ ಮಗ ಒಬ್ಬನೇ ಮಗ, ಪ್ರೀತಿಯಿಂದ ಬೆಳೆಸಿದ ಮಗ ಕೊಡು. ನನಗೆ ಕೊಳ್ಳಿ ಇಡ್ಬೇಕಾದ ಮಗನಿಗೆ ನಾನೇ ಕೊಳ್ಳಿ ಇಡ್ಬೇಕಾದ ಪರಿಸ್ಥಿತಿ ಬಂತಲ್ಲೋ. ನನ್ನ ನೋವು ನಿಮ್ಗೆ ಅರ್ಥ ಆಗಲ್ಲ. ಅಣ್ಣ, ನೀವು ಯಾವುದಕ್ಕೂ ಭಯ ಪಡಬೇಡಿ, ನಾವು ನಿಮ್ಮ ಜೊತೆ ಇದ್ದೀವಿ. ನೋಡಿದ್ನಲ್ಲ ನೀವೆಲ್ಲ ನನ್ನ ಜೊತೆ ಇದು ಮಾಡಿದ ಉಪಕಾರನ ಸಾಕು. ಅಣ್ಣ, ದಯವಿಟ್ಟು ನೀವು ಇಲ್ಲಿಂದ ಹೊಟ್ಟೋಗಿ, ಪ್ಲೀಸ್ ಹೋಗಿ. ಸರ್, ಏನ್ರಿ ನಿಮ್ದು? ಸಮಾಧಾನ ಮಾಡ್ಕೊಳ್ಳಿ. ಮುಂದೆ ಏನ್ ಮಾಡ್ಬೇಕು ಅಂತ ನೋಡೋಣ. ನೀವೀಗ ಏನ್ರಿ ನಾನೀಗ ಮುಂದೆ ಏನು ಮಾಡ್ಬೇಕು ಗೊತ್ತಾ? ನನ್ನ ಮಗನಿಗೆ ಬಂತಲ್ಲ ಅದೇ ಗತಿ ಆ ಸತ್ತಿಂಗ್ ಬರಬೇಕು. ಪ್ಲಾನ್ಡ್ ಎನ್ಕೌಂಟರ್ ಅಂತ ಪ್ರೂವ್ ಮಾಡಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ, ನಿದ್ದೆ ಇಲ್ಲ, ಏನಾದ್ರೂ ಮಾಡಿ. ರಾಮಚಂದ್ರ ರಾಯ, ಹೇ ರಾಮು, ಇದಕ್ಕೆಲ್ಲ ನಿನ್ನ ಸೊಸೆ, ನಿಮ್ಮ ಮನೆಯವರೇ ಕಾರಣ. ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ಎದೆ ಎತ್ತರಕ್ಕೆ ಬೆಳೆದ ಮಗನನ್ನ ಕಿತ್ಕೊಂಡ್ಬಿಟ್ರೆ ಅಲ್ವಾ ನೀವು? ಇಷ್ಟು ದಿನ ನನ್ನ ಸ್ನೇಹನ ನೋಡು, ಸ್ನೇಹದ ರುಚಿ ಗೊತ್ತಿತ್ತು. ನನ್ನ ದ್ವೇಷದ ಬೆಂಕಿ ನೋಡ್ತೀಯ, ನನ್ನ ದ್ವೇಷದ ಬೆಂಕಿ ನೋಡಿ.
ಕೊಡಿ ಇಲ್ಲಿ. ಇದಾತೆ ಒಳ್ಳೆ ಕಲರ್ ಕಾಂಬಿನೇಷನ್ ಕಣೆ. ರುಕು ಇಲ್ಲೋಡ, ಇದು ನಿನಗೆ ಚೆನ್ನಾಗಿ ಒಪ್ಪುತ್ತೆ ಕಣೆ. ಅಜ್ಜಿ ಅಷ್ಟು ದೊಡ್ಡ ಬಾರ್ಡ್ರು ನನಗೆ ಬೇಡ. ಬಂದು ಜನ ಏನು ಅನ್ಕೋತಾರೆ? ಮದುವೆ ಇಷ್ಟಾದ್ರೂ ಇರಬಾರ್ದಾ? ಅತ್ತೆ, ಈಗಿನ ಕಾಲದ ಹುಡುಗಿಯರ ಫ್ಯಾಷನ್ನು ನಮಗೆ ಅರ್ಥ ಆಗಲ್ಲ. ಹುಡುಗಿ ಯಾವ್ದು ಬೇಕೋ ಅದನ್ನ ತಗೊಳ್ಳಿ ಬಿಡಿ. ನಿನ್ಗೆ ಯಾವ್ದು ಇಷ್ಟನೋ ಆರಿಸ್ಕೊಳೆ. ಅಜ್ಜಿ, ಜಾನಕಿ ಎಂತ ಒಳ್ಳೆ ಸೀರೆ ಸೆಲೆಕ್ಟ್ ಮಾಡಿದ್ದಾಳೆ ನೋಡು. ಅವಳ ಮುಖ ನೋಡಿ, ಆಗ್ಲೇ ಮದುಮಗಳ ಕಳೆ ಬಂದ್ಬಿಡ್ತು. ಹೆಂಗೆಲ್ಲ ಕಲ ಕಲಕ ಅಂತ ಹೊಳಿತಾ ಇದ್ದಾಳೆ. ಈ ಸೀರೆ ಏನಾದರೂ ಉಟ್ಕೊಂಡ್ಬಿಟ್ರೆ ನಮ್ಮ ಬಾಲ ಪಾಪ ಕಳೆದೇ ಹೋಗ್ತಾನೆ. ಅಲ್ವೇನ ಬಾಲ? ರುಕ್ಕು, ಚೆನ್ನಾಗಿದೆ. ನಿನಗಿಷ್ಟ ಆದರೆ ತಗೋ. ನನಗಿಷ್ಟನೇ. ನೀನೊಂದು ಮಾತು ಹೇಳು. ಹೇಳಪ್ಪ ಬಾಲ, ನಮ್ಮ ಹೆಣ್ಮಕ್ಳಿಗೆಲ್ಲ ಹಾಗೇನೆ, ಮನೆಯವ್ರು ಒಪ್ಪಿಗೆ ಕೊಟ್ರೇನೆ ಸರಿ ಬರೋದು. ಚೆನ್ನಾಗಿದೆ ರುಕ್ಕು. ನಿನ್ನ ಸೆಲೆಕ್ಷನ್ ಅಂದಮೇಲೆ ಕೇಳಬೇಕಾ? ಆದರೂ ನೀನು ಹೇಳಿದ್ರೇ ನನಗೆ ಖುಷಿ ಆಗೋದು. ಚೆನ್ನಾಗಿದೆ, ತಗೋ. ಅಣ್ಣ, ಇದನ್ನು ಫೈನಲ್ ಮಾಡಿ. ಒಂದೇನಾ? ಅಯ್ಯೋ, ಎಲ್ಲಾದರೂ ಉಂಟೆ. ಏನು ರುಕು ನೀನು ಮದುವೆಗೆ ಒಂದೇ ಒಂದು ಸೀರೆ ಸೆಲೆಕ್ಟ್ ಮಾಡ್ತಾ ಇದೀಯಾ? ಮಿಕ್ಕಿದ್ದಕ್ಕೆ ಮನೇಲಿರೋದೇ ಉಡ್ಕೊಂಡ್ರೆ ಆಯ್ತಲ್ವ ಅಜ್ಜಿ? ಮಾವಂಗೆ ಯಾಕೆ ಶ್ರಮ ಅಂತ. ಓಹೋ, ಈಗಲೇ ಗಂಡನಿಗೆ ಟ್ಯಾಕ್ಸ್ ಹಾಕೋದು ಬೇಡ ಅಂತ ಯೋಚನೆ ಮಾಡ್ತಾ ಇದ್ದಾಳೆ ನೋಡು ಬಲ. ರುಕ್ಕು, ಹಾಗೆಲ್ಲ ಯೋಚನೆ ಮಾಡಬೇಡ. ನಾವೇನು ಮದುವೆನ ಪದೇ ಪದೇ ಆಗ್ತೀವ? ಒಂದೇ ಸರಿ ತಾನೆ, ಪರವಾಗಿಲ್ಲ, ತಗೋ. ನೋಡು, ನಿನ್ನ ಬಾವಿ ಗಂಡನೇ ಹೇಳ್ತಿದ್ದಾನೆ ಅಂದಮೇಲೆ ಮೀನಮೇಷ ಯಾಕೆ? ತಗೊಂಡ್ಬಿಡೆ. ಹಾಳಾದವರು. ಬಾಲಂಗ್ ಎರಡನೇ ಮದುವೆ ಮಾಡೋಕೆ ಅದೇನು ಸಂಭ್ರಮ ಪಡ್ತಿದ್ದಾರೋ ಏನೋ, ತುದಿಗಾಲಲ್ಲಿ ನಿಂತುಬಿಟ್ಟಿದ್ದಾರೆ. ಸಾಲದಕ್ಕೆ ಈ ರುಕ್ಕು ಬೇರೆ ಮಾವ ಮಾವ ಅಂದ್ಕೊಂಡು ಕರ್ಮ. ಒಟ್ಟಿನಲ್ಲಿ ಎಲ್ಲರೂ ಸೇರ್ಕೊಂಡು ಬಾಲನ್ ಜೀವನನ ಹಾಳು ಮಾಡ್ತಿದ್ದಾರೆ. ಇದೆಲ್ಲ ಆಗ್ತಿರೋದು ಅಜ್ಜಿ ಮತ್ತೆ ಅಮ್ಮನಿಂದ. ಅವ್ರು ನೆಟ್ಟಗಿದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.